ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ವಿಷ್ಣುಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ರಮುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಇಷ್ಟೋ ವಿಶಿಷ್ಟಶ್ಚಿಷ್ಟೇಷ್ಟಶಿಖಂಡೀ ನಹುಷೋ ವೃಷಃ ಕ್ರೋಧಃ ಕ್ರೋಧವತ್ಕರ್ತ ವಿಶ್ವಬಾಹುರ್ಮಹೀಧರಃ. ಶಿಷ್ಟೇಷ್ಟ ಎಂಬುವಂತಹ ಭಗವಂತನ ನಾಮವನ್ನು ನಿನ್ನೆ ನಾವು ಹೇಳಿಕೊಂಡು ಸದಾ ಶಾಸ್ತ್ರ ವಿಚಾರದಲ್ಲೇ ತೊಡಗಿರುವಂತಹ ಸನ್ಯಾಸಿಗಳು ವಾನಪ್ರಸ್ಥಾಶ್ರಮಿಗಳು ಅವರಿಂದ ಕೃಷ್ಣನು ಜ್ಞಾನಯಜ್ಞದಿಂದ ಪೂಜಿಸಲ್ಪಡ್ತಾನೆ. ಆದ ಕಾರಣ ಶಿಷ್ಟೇಷ್ಟ ಅಂತ ಅವನಿಗೆ ಹೆಸರು ಅಂತ ಹೇಳಿಕೊಂಡಿದ್ದೇವೆ. ಇವತ್ತು ಯಸ್ಮೈ ಬಲಿಂ ಬಲಿಭುಜೋಪಿ ಹರಂತ್ಯಜಾದ್ಯಾಃ ಸ್ವರ್ಚ್ಯತೆ ಬ್ರಹ್ಮರುದ್ರೇಂದ್ರ ಪೂರ್ವೈಃ ಸದಾ ವೀಣಯಾಮೋ ವಾಸುದೇವಂ ಅಂತೇಳಿ ಭಾಗವತ ಮತ್ತು ದ್ವಾದಶ ಸ್ತೋತ್ರದಲ್ಲಿ ರುಕ್ಮಿಣೀ ದೇವಿ ಭಾಗವತದಲ್ಲಿ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಇತರರಿಂದ ಪೂಜೆಗಳನ್ನು ಸ್ವೀಕಾರ ಮಾಡ್ತಾರೆ. ಹೌದು, ವಾಯು ಜೀವೋತ್ತಮರು, ಬ್ರಹ್ಮದೇವರು ಜೀವೋತ್ತಮರು, ಈ ಮತ್ತು ಗರುಡ, ಶೇಷ, ಇಂದ್ರ, ರುದ್ರ ಇವರೆಲ್ಲರೂ ಕೂಡ ಇತರರಿಂದ ಅವರು ಪೂಜೆಗಳನ್ನು ಸ್ವೀಕಾರ ಮಾಡ್ತಾರೆ. ಅಂತಹ ಅವರಿಂದಲೂ ಕೂಡ ಪೂಜಿಸಲ್ಪಡುವವನು ಭಗವಂತ ಅಂತ ರುಕ್ಮಿಣೀ ದೇವಿ ಸ್ತೋತ್ರ ಮಾಡ್ತಾಳೆ. ಇನ್ನು ಮಧ್ವಾಚಾರ ದ್ವಾದಶ ಸ್ತೋತ್ರದಲ್ಲಿ ಸ್ವರ್ಚ್ಯತೆ ಬ್ರಹ್ಮರುದ್ರೇಂದ್ರ ಪೂರ್ವೈಃ ಸದಾ ಅಂತ ಹೇಳ್ತಾ ಬ್ರಹ್ಮಾದಿಗಳಿಂದ ಯಾವಾಗಲೂ ಅರ್ಚಿಸಲ್ಪಡುವವನು ವಾಸುದೇವನು ಅಂತ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಿಷ್ಟೈ ಇಷ್ಟ ಯಾಗೇನ ಪೂಜಿತಃ ಶಿಷ್ಟೇಷ್ಟ. ಜ್ಞಾನಿಗಳಿಂದಲೂ ಕೂಡ ಯಾಜಿಸಲ್ಪಡುವವನು ಅಂದರೆ ಜ್ಞಾನಿಗಳು ಕೂಡ ಇವನಿಗಾಗಿ ಯಾಗಗಳನ್ನು ಮಾಡ್ತಾರೆ. ಆದ ಕಾರಣ ಜ್ಞಾನಿಗಳಿಂದ ಯಜ್ಞಗಳು ಇವನಿಗಾಗಿ ಮಾಡಲ್ಪಡುತ್ತೆ. ಆದ ಕಾರಣ ಶಿಷ್ಟೇಷ್ಟ ಅಂತ ಹೆಸರು. ಶಿಷ್ಟರು
ಅಂದರೆ ಸಜ್ಜನರು. ದುಷ್ಟ ಶಿಕ್ಷಣೆ ಶಿಷ್ಟ ಸಂರಕ್ಷಣೆ ಅಂತ ನಾವು ಕೇಳಿದ್ದೇವೆ. ಶಿಷ್ಟರು ಅಂದರೆ ಸಜ್ಜನರು. ಆ ಸಜ್ಜನರಿಂದಲೂ ಕೂಡ ಪೂಜಿಸಲ್ಪಡುವವನು, ಯಾಜಿಸಲ್ಪಡುವವನು ಅಂತ ಹೇಳ್ತಾ, ಇನ್ನು ಯುಜ್ಯತೆ ವಿಧೀಶಾನ ಶಕ್ರ ಪೂರ್ವೈ ಸದಾ ಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಚತುರ್ಮುಖ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದವರು ಭಗವಂತನನ್ನು ಯಜ್ಞಗಳ ಮೂಲಕ ಯಾವಾಗೂ ಪೂಜೆ ಮಾಡ್ತಾ ಇರ್ತಾರೆ. ಪೂಜಾ ಎಂಬುದು, ಆರಾಧನೆ ಎಂಬುದು ಅನೇಕ ರೀತಿಯಾಗಿ, ವಾಗ್ರೂಪವಾದ ಆರಾಧನೆ, ಪ್ರತಿಮಾಪೂರ್ವಕ ರೂಪವಾದ ಆರಾಧನೆ, ಅರ್ಚನೆ, ಯಜ್ಞಗಳ ಮೂಲಕ ಮಾಡುವ ಅರ್ಚನೆ, ಈ ರೀತಿಯಾಗಿ ಆ ಪೂಜೆ ಎಂಬುದು ಅನೇಕ ರೀತಿಯಾಗಿದೆ. ಆಚಾರ್ಯರು ಹೇಳ್ತಾರೆ ಕರ್ಮನಿರ್ಣಯದಲ್ಲಿ, ಯುಜ್ಯತೆ ವಿಧೀಶಾನ ಶಕ್ರಪೂರ್ವೈ ಸದಾ ಮಖೈ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಬ್ರಹ್ಮದೇವರು, ರುದ್ರ ಮತ್ತು ವಾಯು, ರುದ್ರದೇವರು, ಇಂದ್ರದೇವರು ಇವರೆಲ್ಲರೂ ಕೂಡ ಭಗವಂತನನ್ನು ಯಜ್ಞದ ಮೂಲಕ ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾರೆ. ಆದ ಕಾರಣ ಅವನು ಶಿಷ್ಟೇಷ್ಟ. ನಾವು ಪೂಜೆ, ಅರ್ಚನೆ ಇದೆಂಬುದು ಅನೇಕ ರೀತಿಯಾಗಿರುತ್ತೆ. ಅದಕ್ಕೆ ಇನ್ನೊಂದು ಮುಖ್ಯವಾಗಿ ಜ್ಞಾನಯಜ್ಞಕ್ಕಿಂತ ಮಿಗಿಲಾದದ್ದು ಇಲ್ಲ. ಜ್ಞಾನಯಜ್ಞ ಎಲ್ಲ ಯಜ್ಞಗಳಕ್ಕಿಂತ ವಿಶೇಷವಾದದ್ದು. ಅದಕ್ಕೆ ಒಂದು ದೃಷ್ಟಾಂತ, ವ್ಯಾಸರಾಜ ಮಠದಲ್ಲಿ ಬಂದಿರುವಂತಹ ವ್ಯಾಸರಾಜರಾದ ಮೇಲೆ ಐದವರಾದಂತಹ ಶ್ರೀ ಕಂಬಾಲೂರು ರಾಮಚಂದ್ರ ತೀರ್ಥರು, ಅವರು ಪ್ರತಿನಿತ್ಯವೂ ಪರವಾದಿಗಳ ಜೊತೆಗೆ ವಾದವನ್ನು ಮಾಡಿ ಒಬ್ಬನನ್ನಾದರೂ ಸೋಲಿಸಿ ಅವನನ್ನು ಮಾಧ್ವನನ್ನಾಗಿ ಮಾರ್ಪಾಟು ಮಾಡಿದ ನಂತರವೇ ಪೂಜಾ, ಭಿಕ್ಷಾ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅವರು 6000 ಜನನ್ನ ಮಾರ್ಪಾಟು ಮಾಡಿದ್ದಾರೆ. ಹೀಗಿರುವಾಗ ಒಂದು ದಿನ ಹೀಗೆ ವಾದ ನಡೀತಾ ಇದೆ. ಎಷ್ಟೊತ್ತಾದರೂ ವಾದ ಮುಗಿದಿಲ್ಲ. ಶಿಷ್ಯ ಬಂದು, ನೀವು ಪೂಜೆಗೆ ಏಳಬೇಕು, ಹೊತ್ತಾಯಿತು ಅಂತ ಹೇಳಿದಾಗ, ಕಂಬಾಲೂರು ರಾಮಚಂದ್ರ ತೀರ್ಥರು ಆಂಧ್ರ ಪ್ರಾಂತದವರು, ಕರ್ನೂಲು, ಆಂಧ್ರ, ರಾಯಲಸೀಮಾ, ಕರ್ನೂಲು ಡಿಸ್ಟ್ರಿಕ್ಟು, ಆಳಗಡ್ಡ ತಾಲೂಕ, ರುದ್ರವರಂ ಮಂಡಲಂ ಅಂಥೇಳಿ ಅಲ್ಲಿ ಚಿನ್ನ ಕಂಬಾಲು, ಪೆದ್ದ ಕಂಬಾಲು ಅಂತ ಊರಿದೆ. ಆ ಚಿನ್ನ ಕಂಬಾಲೂರು ಪ್ರಾಂತಕ್ಕೆ ಸೇರಿದವು, ತೆಲುಗುನೂ ಬರುತ್ತೆ. ಆವಾಗ ಅವ್ರು ಹೇಳ್ತಾರೆ ಶಿಷ್ಯನಿಗೆ, ಬೊಮ್ಮಲು ಪೋರ ಅಂತ. ನಾನು ಇಲ್ಲಿ ವಾಗ್ರೂಪವಾಗಿ ಭಗವಂತನ ಪೂಜೆ ಮಾಡ್ತಾ ಇದ್ದೇನೆ, ಹರಿ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾ ಇದ್ದೇನೆ. ಈ ವಾಗ್ರೂಪವಾದ ಪೂಜೆಕ್ಕಿಂತ ಬೊಂಬೆಗಳ ಪೂಜೆ ಏನು, ಮತ್ತು ನಡಿ ಅಂತ ಹೇಳ್ತಾರೆ. ಆದ ಕಾರಣ ಜ್ಞಾನಿಗಳಾದವರು, ದೇವತೆಗಳು, ಎಲ್ಲರಿಂದ ಪೂಜಿಸಲ್ಪಡುವಂತಹ ಬ್ರಹ್ಮಾದಿ ದೇವತೆಗಳೂ ಕೂಡ ಶಿಷ್ಟರು ಕೂಡ ಭಗವಂತನನ್ನು ಯಜ್ಞಗಳ ಮೂಲಕ ಅನೇಕ ರೀತಿಯಾಗಿ ಅವರು ಪೂಜಿಸುತ್ತಾರೆ. ಆದ ಕಾರಣ ಶಿಷ್ಟೇಷ್ಟ ಅಂತ ಹೆಸರು ಅಂತೇಳಿ ಕರ್ಮನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನು ಸರಿ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಪೂಜಿತರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ಶಿಷ್ಟಾ ಬ್ರಹ್ಮಾದಯ ಇಷ್ಟಾ ಪೂಜಿತಾ ಯಸ್ಮಾತ್ ಸಹ ಶಿಷ್ಟೇಭ್ಯ. ಬ್ರಹ್ಮಾದಿ ದೇವತೆಗಳನ್ನು ನಾವೆಲ್ಲರೂ ಪೂಜೆ ಮಾಡ್ತೇವೆ. ಬ್ರಹ್ಮಾದಿ ದೇವತೆಗಳನ್ನು ನಾವೆಲ್ಲರೂ ಪೂಜೆ ಮಾಡ್ತೇವೆ ಅಂತ ಹೇಳಿದರೆ, ಅವರಿಗೆ ಆ ಪೂಜ್ಯತ್ವ, ಅವರು ಪೂಜಿತರಾಗಬೇಕು ಅಂದರೆ ಪೂಜಿತರಾಗುವಂತೆ, ತಾರತಮ್ಯದಲ್ಲಿ ಅವರಕ್ಕಿಂತ ಕಡಿಮೆಯಾದವರೆಲ್ಲರೂ ಕೂಡ ಅವರನ್ನು ಪೂಜೆ ಮಾಡುವಂತೆ ಅವರಲ್ಲಿ ಆ ಪೂಜ್ಯತ್ವವನ್ನು ಅನುಗ್ರಹಿಸಿರುವವನೇ
ಭಗವಂತ. ಅಂದರೆ ಶಿಷ್ಟರಿಗೂ ಅಂದರೆ ಸಜ್ಜನರಿಗೂ ಕೂಡ ಪೂಜೆಗಳು ಆಗುವಂತೆ ನಡೆಯುವಂತೆ ಅನುಗ್ರಹ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ಶಿಷ್ಟೇಷ್ಟ ಅಂತ ಹೆಸರು. ಇನ್ನು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ, ಲಕ್ಷ್ಮೀರ್ಭಾಗ್ಯಸ್ಯ ದೇವತಾ ಗುರುರ್ಬ್ರಹ್ಮ ಅಥ ವಾಯುರ್ವಾ ವಿದ್ಯಾದೇವ್ಯೌ ಪ್ರಕೀರ್ತಿತೆ ತಸ್ಮಾದೇತೆ ಪ್ರಿಯಾ ವಿಷ್ಣೋರಂತರಂಗತೆಯ ಸದಾ ಜ್ಞೇಯಾಶ್ಚೈವ ಪ್ರಪೂಜ್ಯಾಶ್ಚ ವಿಷ್ಣೋ ಪ್ರೀತಿಮಭೀಪ್ಸತ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ತಿಳಿದಂತೆ ಲಕ್ಷ್ಮೀದೇವಿ ಭಾಗ್ಯದೇವತೆ, ಧನವನ್ನು ಕೊಡುವವಳು. ಚತುರ್ಮುಖ ಬ್ರಹ್ಮ, ವಾಯುದೇವರು, ಗುರುಗಳು, ಸರಸ್ವತಿ ಮತ್ತು ಭಾರತಿ ಇವರು ವಿದ್ಯಾಭಿಮಾನಿ ದೇವತೆಗಳು. ಆದ್ದರಿಂದ ಇವರು ಶ್ರೀಹರಿಗೆ ಅಂತರಂಗ ಪ್ರಿಯರು. ಇವರು ಈ ಲಕ್ಷ್ಮೀದೇವಿ, ಚತುರ್ಮುಖ, ವಾಯು ಮತ್ತು ಸರಸ್ವತಿ, ಭಾರತಿ ಇವರು ಭಗವಂತನಿಗೆ ಅಂತರಂಗ ಪ್ರಿಯರಾಗಿದ್ದಾರೆ. ಆದ ಕಾರಣ ಯಾರು ಭಗವಂತನ ಪ್ರೀತಿಯನ್ನು ಬಯಸುತ್ತಾರೋ, ನಮಗೆ ಭಗವಂತನ ಅನುಗ್ರಹ ಆಗಬೇಕು, ಅವನ ಪ್ರೀತಿ ನಮ್ಮ ಮೇಲೆ ಆಗಬೇಕು ಅಂತಂದರೆ ಲಕ್ಷ್ಮೀ, ಚತುರ್ಮುಖ ಬ್ರಹ್ಮ, ವಾಯುದೇವರು, ಸರಸ್ವತಿ, ಭಾರತೀ ದೇವಿಯರನ್ನು ಮನಸ್ಸಲ್ಲಿಟ್ಟುಕೊಂಡು ಚೆನ್ನಾಗಿ ಪೂಜೆ ಮಾಡಬೇಕು ಎಂದು ಮಧ್ವಾಚಾರ್ಯರು ನಮಗೆ ತಂತ್ರಸಾರ ಸಂಗ್ರಹದಲ್ಲಿ ಸಂದೇಶವನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಮಾದ್ ಏತೆ ಪ್ರಿಯಾ ವಿಷ್ಣೋರ ಅಂತರಂಗತೆಯ ಸದಾ ಜ್ಞೇಯಾಶ್ಚೈವ ಪ್ರಪೂಜ್ಯಾಶ್ಚ ವಿಷ್ಣೋ ಪ್ರೀತಿಮಭೀಪ್ಸಿತ. ಇದನ್ನು ತಿಳ್ಕೊಂಡು ನಾವು ಅವರಂತೆ ಅಂದರೆ ಅವರು ಹಾಕಿರುವ ಮಾರ್ಗದರ್ಶನದಲ್ಲಿ, ಅವರೆಲ್ಲರೂ ಪರಮ ಭಗವದ್ಭಕ್ತರು, ಅವರ ಜೊತೆಗೆ ನಾವು ಕಂಪೇರ್ ಮಾಡಿಕೊಳ್ಳಿಕ್ಕೂ ಆಗುವುದಿಲ್ಲ. ಆದರೆ ಅವರಂತೆ ಭಗವಂತನಲ್ಲಿ ಭಕ್ತಿ ಮಾಡುವುದಕ್ಕೆ, ಭಗವಂತನಲ್ಲಿ ಸೇವೆ ಮಾಡುವುದಕ್ಕೆ ಅವರನ್ನು ನಾವು ಆದರ್ಶವಾಗಿ ಇಟ್ಟುಕೊಂಡು ನಾವು ಭಗವಂತನಲ್ಲಿ ಭಕ್ತಿ ಮಾಡಿದರೆ ಭಗವಂತನ ಪ್ರೀತಿ ನಮ್ಮ ಮೇಲೆ ಆಗತ್ತೆ, ಭಗವಂತನ ಅನುಗ್ರಹ ವಿಶೇಷವಾಗತ್ತೆ ಅಂತ. ನಾವು ಕೂಡ ಪೂಜ್ಯರಾಗಬೇಕು ಅಂದರೆ ಭಗವಂತನ ಅನುಗ್ರಹದಿಂದಲೇ ಪೂಜ್ಯರಾಗಬೇಕು. ಈಗ ರಾಯರು ಪೂಜ್ಯರು, ಅವರಿಗೆ ಅಷ್ಟು ಪೂಜ್ಯತ್ವ, ಮಾನ್ಯತ್ವ, ಜಗತ್ತಿನಲ್ಲಿರುವವರೆಲ್ಲರೂ ಅವರನ್ನು ಪೂಜೆ ಮಾಡ್ತಾ ಇದ್ದಾರೆ, ಅವರನ್ನು ಪೂಜಿಸುತ್ತಾ ಇದ್ದಾರೆ. ಅಂತಹ ಪೂಜ್ಯತ್ವ ಅವರೊಳಗೆ ಇದೆ ಅಂತ ಹೇಳಿದರೆ ಭಗವಂತನ ವಿಶೇಷ ಅನುಗ್ರಹ. ಅವರು ಮಧ್ವಾಚಾರ್ಯ ಹೇಳಿದಂತೆ ವಾಯುದೇವರನ್ನು, ಲಕ್ಷ್ಮೀದೇವಿಯನ್ನು ಆದರ್ಶವಾಗಿಟ್ಟುಕೊಂಡು ಭಗವಂತನಲ್ಲಿ ಭಕ್ತಿ ಮಾಡಿದರೆ ಆದ ಕಾರಣ ಭಗವಂತ ಪ್ರೀತನಾಗಿ ರಾಯರಿಗೆ ಅಷ್ಟು ವೈಭವವನ್ನು ಕೊಟ್ಟಿದ್ದಾನೆ, ಅಷ್ಟು ಪೂಜ್ಯತ್ವವನ್ನು ಕೊಟ್ಟಿದ್ದಾನೆ. ಆದ ಕಾರಣ ನಾವು ಭಗವಂತನ ಒಲಿಮೆಯನ್ನು, ಅವನ ಅನುಗ್ರಹವನ್ನು, ಅವನ ಪ್ರೀತಿಯನ್ನು ಪಡೆಯಬೇಕು ಅಂತ ಹೇಳಿದರೆ ನಾವು ನಮ್ಮ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಹಾಕಿರುವ ಮಾರ್ಗವನ್ನು, ಅವರು ಭಗವಂತನಲ್ಲಿ ಯಾವ ರೀತಿ ಭಕ್ತಿ ಮಾಡಿದರೋ ಅದರನ್ನು ಅನುಸರಿಸಿ ಅವರನ್ನು ಆದರ್ಶವಾಗಿಟ್ಟುಕೊಂಡು ನಾವು ಭಕ್ತಿ ಮಾಡಿದಾಗ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗತ್ತೆ ಅಂತ ಹೇಳ್ತಾ, ಆದ ಕಾರಣ ಭಗವಂತನು ಶಿಷ್ಟೇಷ್ಟ ಅಂತ ಅವನಿಗೆ ಹೆಸರು. ಇನ್ನು ಜ್ಞಾನಿಗಳು ಭಗವಂತನ ಉತ್ತಮ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ. ಯಾರು ಭಗವಂತನ ಹೆಚ್ಚು ಅನುಗ್ರಹಕ್ಕೆ ಪಾತ್ರರು ಅಂದರೆ ಜ್ಞಾನಿಗಳು ಮಾತ್ರ. ಕರ್ಮಿಷ್ಠರು, ಕರ್ಮವನ್ನು ಮಾಡಿರೋರು ಅವರು ಅಧಮ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅದೇ ಹೇಳ್ತಾರಲ್ಲ, ಕರ್ಮಣಾತ್ವಧಮಃ ಪ್ರೋಕ್ತಃ ಪ್ರಸಾದಃ ಶ್ರವಣಾದಿಭಿಃ ಮಧ್ಯಮೋ ಜ್ಞಾನಸಂಪತ್ತ್ಯ ಪ್ರಸಾದಸ್ತು ಉತ್ತಮೋ ಮತಃ.
ಈ ಪ್ರಮಾಣ ಏನು ಹೇಳ್ತಾ ಇದೆ? ಕರ್ಮಜನ್ಯ ಪ್ರಸಾದ ಅಧಮ. ಕರ್ಮಗಳಿಂದ ನಮಗೆ ಭಗವಂತನ ಏನು ಅನುಗ್ರಹವಾಗತ್ತೆ ಅದು ಕಡಿಮೆ ಆಗತ್ತೆ, ಅಧಮ. ಜ್ಞಾನದಿಂದ ಆಗುವ ಭಗವಂತನ ಪ್ರಸಾದ ಅನುಗ್ರಹ ಉತ್ತಮ ಅಂತ ಹೇಳುತ್ತೆ. ಆದರೆ ಇಲ್ಲಿ ಭಗವಂತನಿಗೂ ಭಗವಂತನ ಗುಣವಾದ ಅನುಗ್ರಹಕ್ಕೂ ಪ್ರಸಾದಕ್ಕೂ ಅಭೇದವಿದೆ. ಪರಮಾತ್ಮನ ಗುಣಗಳು ಪರಮಾತ್ಮನ ಸ್ವರೂಪಾತ್ಮಕವಾಗಿದೆ. ಭಗವಂತನ ಪ್ರಸಾದ ಅಂದರೆ ಅನುಗ್ರಹ ಭಗವಂತನ ಗುಣರೂಪವಾಗಿದೆ. ಹಾಗಿರುವಾಗ ಇಲ್ಲಿ ಭಗವಂತನ ಪ್ರಸಾದ ಎಲ್ಲವೂ ಅನುಗ್ರಹವೆಲ್ಲವೂ ಉತ್ತಮವಾಗೇ ಇರಬೇಕು. ಆದರೆ ನೀವು ಜ್ಞಾನಿಗಳಿಗೆ ಭಗವಂತನ ಪ್ರಸಾದ ಉತ್ತಮವಾಗಿರುತ್ತೆ, ಅಧಮರಲ್ಲಿ ಕಡಿಮೆಯಾಗಿರುತ್ತೆ, ಕರ್ಮಷ್ಟರ ಮೇಲೆ ಕಡಿಮೆಯಾಗಿರುತ್ತೆ. ಅಂದರೆ ಭಗವಂತನ ಪ್ರಸಾದದಲ್ಲಿ ಉತ್ತಮ ಅಧಮ ಎಂಬುದು ಬಂತಲ್ಲ, ಅದು ದೋಷವಾಗತ್ತಲ್ಲ. ಹೇಗೆ ಭಗವಂತನ ಪ್ರಸಾದ ಅಧಮವಾಗತ್ತೆ ಅಂತ ಜಿಜ್ಞಾಸ ಬಂದರೆ, ಇಲ್ಲಿ ಭಗವಂತ ಎಲ್ಲರೂ ಕೂಡ ಕರ್ಮಿಷ್ಠರೂ ಭಗವಂತನನ್ನೇ ಪೂಜೆ ಮಾಡ್ತಾರೆ, ಜ್ಞಾನಿಗಳೂ ಭಗವಂತನನ್ನೇ ಪೂಜೆ ಮಾಡ್ತಾರೆ. ಅನುಗ್ರಹ ಮಾಡುವ ಭಗವಂತ ಒಬ್ಬನೇ. ಹಾಗಿರುವಾಗ ಅವನ ಪ್ರಸಾದದಲ್ಲಿ ಉತ್ತಮ ಅಧಮ ಅಂತ ಹೇಳೋದು ತಪ್ಪಲ್ವಾ ಅಂದರೆ ಖಂಡಿತವಾಗಿ ತಪ್ಪಲ್ಲ. ಈ ಮೋಕ್ಷರೂಪವಾದ ಜ್ಞಾನಿಗಳೇನು ಮಾಡ್ತಾರೆ, ಅವರು ಐಹಿಕವಾದಂತಹ ಯಾವ ಒಂದು ಫಲಗಳನ್ನು ಅಪೇಕ್ಷಿಸದೆ ಭಗವಂತನ ಅನುಗ್ರಹ ಬೇಕು, ಅವನನ್ನು ಸದಾ ಯಾವ ತೊಂದರೆಗಳು ಇಲ್ಲದೆ ಸಾಂಸಾರಿಕ ತಾಪಗಳಿಲ್ಲದೆ ಅವನನ್ನು ಸದಾ ಸ್ಮರಿಸುವಂತಹ ಮೋಕ್ಷ ಏನಿದೆ ಅದು ಬೇಕು ಅಂತ ಅವರು ಭಗವಂತನಲ್ಲಿ ಜ್ಞಾನಿಗಳು ಪೂಜೆ ಮಾಡ್ತಾರೆ. ನಮ್ಮ ಆ ಅಧಮ ಉತ್ತಮ ಎಂಬುದು ನಮ್ಮಲ್ಲಿ ಇದೆ. ತೆಲುಗೊಳಗೆ ಒಂದು ಗಾದೆ ಇದೆ, ಪಿಂಡಿ ಕೊದ್ದಿ ರೊಟ್ಟೆ ಅಂತೇಳಿ. ನಾವು ಚಪಾತಿ ಆಗಲಿ ಇದಾಗಲಿ ಮಾಡಿದಾಗ ಅದರೊಳಗೆ ಕ್ವಾಲಿಟಿ ಚೆನ್ನಾಗಿದ್ದರೆ ಚಪಾತಿ ಒಳ್ಳೆ ಕ್ವಾಲಿಟಿ ಬರುತ್ತೆ, ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಕ್ವಾಂಟಿಟಿ ದಂಡಿಯಾಗಿದ್ದರೆ ದಂಡಿ ಚಪಾತಿಗಳಾಗತ್ತೆ. ಹಾಗೆ ಇಲ್ಲಿ ನಮ್ಮ ಸಾಧನೆ, ನಮ್ಮ ಒಂದು ಪೂಜಾ ವಿಧಾನ, ನಮ್ಮ ಅನುಸಂಧಾನ, ಜ್ಞಾನಿಗಳೇನು ಮಾಡ್ತಾರೆ, ಜ್ಞಾನಾನುಸಂಧಾನ ಪೂರ್ವಕವಾಗಿ ಭಗವಂತನ ಪೂಜೆಯನ್ನು ಮಾಡ್ತಾರಾದ ಕಾರಣ ಅವರಿಗೆ ಕ್ವಾಲಿಟೇಟಿವ್ಲಿ ಕ್ವಾಂಟಿಟೇಟಿವ್ಲಿ ಸಹಜವಾಗಿ ಉತ್ತಮ ಅನುಗ್ರಹ ಆಗೇ ಆಗುತ್ತೆ. ಭಗವಂತನ ಪ್ರಸಾದ ಉತ್ತಮವಾಗಿ ಆಗತ್ತೆ. ಅದೇ ಕರ್ಮಿಷ್ಠರು ಕೇವಲ ಅವರೇನು ಮಾಡ್ತಾರೆ, ಸ್ವರ್ಗ ಕಾಮೋ ಯಜೇತ ಪುತ್ರ ಕಾಮೋ ಯಜೇತ, ನನಗೆ ಸ್ವರ್ಗ ಬೇಕು ಅಂತ ಅಷ್ಟಕ್ಕೆ ಮಾತ್ರ ಯಾಗ ಮಾಡ್ತಾರೆ, ಮಕ್ಕಳು ಬೇಕು ಅಂತ ಅಷ್ಟಕ್ಕೆ ಮಾತ್ರ ಯಜ್ಞ ಮಾಡ್ತಾರೆ. ಅದಕ್ಕೆ ಮೀರಿ ಅವರು ಅಪೇಕ್ಷೆ ಪಡುವುದಿಲ್ಲ. ಅವರ ಟಾರ್ಗೆಟ್ಟು ಕಡಿಮೆ ಆದ ಕಾರಣ ಅವರು ಅಷ್ಟೇ ಕೇಳ್ತಾರಾದ ಕಾರಣ ಅಷ್ಟೇ ಕೊಡ್ತಾನೆ. ಇಲ್ಲಿ ಭಗವಂತನ ಪ್ರಸಾದ ಅನುಗ್ರಹ ಮಾಡುವುದರಲ್ಲಿ ಯಾವ ಹೆಚ್ಚು ಕಡಿಮೆಗಳಿಲ್ಲ. ನಾವು ಮಾಡುವ ಪ್ರಾರ್ಥನೆ, ನಾವು ಮಾಡುವ ಪೂಜೆಯಲ್ಲಿ ಹೆಚ್ಚು ಕಡಿಮೆ, ನಮ್ಮ ಪೂಜೆ ಎಷ್ಟು ಕ್ವಾಲಿಟಿಯಾಗಿರುತ್ತೆ, ಎಷ್ಟು ಕ್ವಾಂಟಿಟಿಯಾಗಿರುತ್ತೆ, ಅದಕ್ಕೆ ತಕ್ಕಂತೆ ಭಗವಂತ ಅನುಗ್ರಹ ಮಾಡ್ತಾನೆ ಅಷ್ಟೇ ಹೊರತು ಇಲ್ಲಿ ಭಗವಂತನ ಪ್ರಸಾದ ಉತ್ತಮ ಅಧಮ ಎಂಬುದು ಸರಿಯಲ್ಲ. ಹೇಗೆ ಉತ್ತಮ ಅಧಮ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಸಾಧಕನ ಒಂದು ಸಾಧನೆಯ ಮೇಲೆ, ಅವನ ಆರಾಧನೆಯ ಮೇಲೆ ಆಧಾರಪಟ್ಟು ಭಗವಂತನ ಪ್ರಸಾದ ಉತ್ತಮ ಅಧಮ ಅಂತಿರುತ್ತೆ. ಉತ್ತಮವಾದ ಸಾಧನೆಗೆ ಉತ್ತಮವಾದ ಫಲ, ಕಡಿಮೆಯಾದ ಸಾಧನೆಗೆ ಕಡಿಮೆಯ ಫಲ, ಹಾಗೆ ಅರ್ಥ ಮಾಡ್ಕೋಬೇಕೇ ಹೊರತು ಭಗವಂತನ ಒಂದು ಅನುಗ್ರಹದಲ್ಲಿ ಯಾವ ಉತ್ತಮ ಅಧಮ ಭೇದಗಳು ಇಲ್ಲ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಶಿಷ್ಟೇಷ್ಟಾಯ ನಮಃ ಓಂ ವಿಶಸ್ತ್ರಿಶ್ವಾರೋಚನೆ ದಿವಃ ಯದ್ವಾವಾನ ಪುರುತಮಂ ಪುರುಷಾಳ ವೃತ್ರಹೇಂದ್ರೋ ನಾಮಾನ್ಯಪ್ರಾಹ ಅಚೇತಿ ಪ್ರಾಸಹಸ್ಪತಿ. ಶತ್ರುಣಾಂ ಶತ್ರುಗಳ, ಪುರುಷಾಟ್ ಪುರಗಳನ್ನು ಪುಡಿ ಮಾಡುವ, ವೃತ್ರನನ್ನು ಕೊಂದ ಇಂದ್ರನು
ಯತ್ ಯಾವನನ್ನು ವಾವಾನ ಭಕ್ತನೆಂದು ಸ್ವೀಕರಿಸುತ್ತಾನೋ ಅವನಿಗೆ ಪುರುಷಂ ಪೂರ್ಣ ಕಾಮನನ್ನಾಗಿ ಅಚೇತಿ ಮಾಡುತ್ತಾನೆ. ಇನ್ನು ಮನುಷ್ಯರಿಗೆ ಮಾತ್ರವೇನು, ಮನುಷ್ಯರಿಗೆ ಅಲ್ಲ, ಎಲ್ಲರಿಗೂ. ಆರೋಚಮಾನೇಶು ಚೆನ್ನಾಗಿ ಬೆಳಗುವಂತಹ ತ್ರಿಷು ಮೂರು ಲೋಕಗಳಲ್ಲೂ ಇರುವ ವಿಷಃ ಪ್ರಜೆಗಳನ್ನು ಕೂಡ ಪುರುತಮಾಹ ಪೂರ್ಣ ಕಾಮರನ್ನಾಗಿ ಮಾಡುತ್ತಾನೆ. ಯಂ ಈ ಇಂದ್ರನು ಪ್ರಹಸಃ ಭಾರೀ ಎದೆಗಾರಿಕೆಗೆ ಪತಿ ಒಡೆಯನು. ನಾಮಾನಿ ಪುರುಷನು ಪುರುತಮ ವೃತ್ರಹಂತಕ ಎಂಬೆಲ್ಲ ಹೆಸರನ್ನು ಅಪ್ರಾಹ ಪಡೆದಿರುವೆ. ಇಲ್ಲಿ ವೃತ್ರಾಸುರನನ್ನು ಇಂದ್ರನು ಸಂಹಾರ ಮಾಡಿದರೂ ಇಂದ್ರನಲ್ಲಿ ಇಂದ್ರಶಬ್ದವಾಚ್ಯನಾಗಿ ಇಂದ್ರನಾಮಕನಾಗಿ ಇಂದ್ರಾಕಾರನಾಗಿ ಆ ವೃತ್ರಾಸುರನನ್ನು ಸಂಹಾರ ಮಾಡಿದ್ದು ಇಂದ್ರನಾಮಕ ಭಗವಂತನೇ. ಶತ್ರುಗಳನ್ನು ನಾಶ ಮಾಡುವ ವೃತ್ರಾಸುರನನ್ನೇ ಕೊಲ್ಲುವ ಈ ಇಂದ್ರನಿಗೆ, ಇಂದ್ರನಾಮಕ ಭಗವಂತನಿಗೆ ನಾವು ಭಕ್ತರಾಗೋದೇ ನಮ್ಮ ಒಂದು ಜೀವನದ ಒಂದು ಭಾರಿ ಭಾಗ್ಯ. ನಮ್ಮ ಈ ಸಾಧನ ಶರೀರ ಬಂದು ದುರ್ಲಭವಾದ ಈ ಮನುಷ್ಯ ಜನ್ಮ ಏನು ಬಂದಿದೆ, ಈ ಮನುಷ್ಯ ಜನ್ಮ ಬಂದಾಗ ಭಗವಂತನ ಭಕ್ತರಾಗುವುದೇ ಒಂದು ದೊಡ್ಡ ಭಾಗ್ಯ. ಬರೇ ಸಂಪತ್ತಿರೋದು ಕೀರ್ತಿ ಇರೋದು ಭಾಗ್ಯವಲ್ಲ, ಇವೆಲ್ಲವೂ ಗೌಣ. ಯಾರು ಭಗವದ್ಭಕ್ತರಾಗಿರ್ತಾರೋ, ಭಕ್ತಿ ಯಾರಿಗೆ ಹೆಚ್ಚಿರುತ್ತೋ ಅವರೇ ಭಾರಿ ಭಾಗ್ಯವಂತರು. ಇನ್ನು ಅದರೊಳಗೆ ನಮ್ಮ ಭಕ್ತಿಯನ್ನು ನಮ್ಮನ್ನು ಭಗವಂತ ಒಪ್ಪಿಕೊಂಡ ಅಂತ ಹೇಳಿದರೆ ಇನ್ನು ನಮಕ್ಕಿಂತ ಇದು ಭಾಗ್ಯವಯ್ಯ ಅಂತ ಹೇಳಿದಂತೆ ನಮ್ಮ ಕಾಮನೆಗಳು ಬಯಕೆಗಳೆಲ್ಲ ಭಗವಂತ ಪೂರ್ಣಗೊಳಿಸ್ತಾನೆ. ಅದು ಮನುಷ್ಯರ ಮಾತಾಗಲಿ ಸ್ವರ್ಗದಲ್ಲಿ ನೆಲೆಸಿದ ದೇವತೆಗಳಾಗಲಿ ಪೂರ್ಣ ಕಾಮರಾಗಬೇಕು ಅಂದರೆ ಅವರ ಮನೋಭೀಷ್ಟಗಳೆಲ್ಲ ನೆರವೇರಬೇಕು ಅಂತ ಹೇಳಿದರೆ ಆ ಭಗವಂತನಿಂದಲೇ ಮಾತ್ರ ಆಗುತ್ತಷ್ಟೇ. ಭಗವಂತ ಒಬ್ಬನೇ ದೇವತೆಗಳ ನಮ್ಮ ಎಲ್ಲ ಕಾಮನೆಗಳನ್ನು ಬಯಕೆಗಳನ್ನು ಪೂರೈಸಿ ಅನುಗ್ರಹ ಮಾಡುವವನು ಭಗವಂತವಂತನೇ. ಇವನು ಯಾರು ಸಾಹಸಿಗಳು ವೀರರು ಅಂತಿರ್ತಾರೋ ಅವರೆಲ್ಲರಿಗೂ ಪ್ರಭುವಾಗಿದ್ದಾನೆ. ಇವನೇ ಪುರುಷ ಪುರುತಮ, ಇವನೇ ಪುರುಷೋತ್ತಮ, ವೃತ್ರಹಂತಕ, ಹೀಗೆ ಅನೇಕ ನಾಮಗಳನ್ನು ಪಡೆದಿದ್ದಾನೆ ಭಗವಂತ. ಯದ್ವಾವಾನ ಪುರುತಮಂ ಪುರಾಶಾಳ ಎಂಬ ಈ ಮಂತ್ರ ಪುರುಷಾಳ ಶತ್ರುಗಳ ಪಟ್ಟಣಗಳನ್ನು ನಾಶ ಮಾಡುವ ಈ ಇಂದ್ರನು ಯಾವನನ್ನು ವಾವಾನ ಭಕ್ತನೆಂದು ಒಪ್ಪುತ್ತಾನೋ ಅವನನ್ನು ಪುರುತಮಂ ಒಳ್ಳೆ ಸಂಪತ್ತು ಉಳ್ಳವನಾಗಿ ಮಾಡುತ್ತಾನೆ. ಹೀಗೆ ಶಿಷ್ಟರೆನಿಸಿದ ಭಕ್ತರಿಗೆ ಇಷ್ಟದಾಯಕನಾದ್ದರಿಂದ ಇವನಿಗೆ ಶಿಷ್ಟೇಷ್ಟ ಅಂತ ಹೆಸರು. ಇಲ್ಲಿ ಶಿಷ್ಟರು ಯಾರು? ಸಜ್ಜನರು ಶಿಷ್ಟರು ಅಂತ ಭಗವಂತನ ಭಕ್ತರೆಲ್ಲರೂ, ನಿಜವಾದ ಭಕ್ತರೆಲ್ಲರೂ ಶಿಷ್ಟರೇ. ಅಂತಹ ಶಿಷ್ಟರಿಗೆ ಯಾರು ಇಷ್ಟ ಕೊಡುವವನು ಯಾರು ಅಂದರೆ ಭಗವಂತನೇ. ಆ ಶಿಷ್ಟರಿಗೆ ಇಷ್ಟದಾಯಕನು, ಇಷ್ಟ ಕೊಡುವವನಾದ್ದರಿಂದ ಭಗವಂತನಿಗೆ ಶಿಷ್ಟೇಷ್ಟ ಅಂತ ಹೆಸರು. ಶಿಷ್ಟಾನಾಂ ಮುಕ್ತಾನಾಂ ದೇವರ್ಷಿ ಜನಾನಾಂ ಇಷ್ಟಂ ಕಾಮಪೂರ್ಣಂ ಯಸ್ಮಾತ್ ಸಹ ಶಿಷ್ಟೇಷ್ಟ. ಶಿಷ್ಟಾನಾಂ ಅಂದರೆ ಮುಕ್ತರಿಗೆ ಮತ್ತು ದೇವರ್ಷಿ ಜನಾನಾಂ ದೇವಋಷಿ ಅವರಿಗೆ ಇಷ್ಟಂ ಅಂದರೆ ಕಾಮಪೂರ್ಣಂ ಅವರ ಮನೋಭೀಷ್ಟಗಳನ್ನು ಪೂರ್ಣ ಆಗತ್ತೋ, ಯಾರಿಂದ ಪೂರ್ಣವಾಗತ್ತೋ, ಯಸ್ಮಾತ್ ಯಾರಿಂದ ಪೂರ್ಣವಾಗತ್ತೋ ಸಹ ಅವನು ಶಿಷ್ಟೇಷ್ಟ ಅಂದರೆ ಶಿಷ್ಟ ಜನರ ಇಷ್ಟಗಳನ್ನು ಪೂರೈಸುವವನಾದ ಕಾರಣ ಭಗವಂತನಿಗೆ ಶಿಷ್ಟೇಷ್ಟ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇವತ್ತಿಗೆ ಶಿಷ್ಟೇಷ್ಟ ಎಂಬುವ ಭಗವಂತನ ನಾಮವನ್ನು ಮುಗಿಸಿ ನಾಳೆ ಶಿಖಂಡಿ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಇನ್ನು ಕೇವಲ 3 ನಿಮಿಷಗಳಿದಾದ ಕಾರಣ ನಾಳೆ ಹೇಳೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು ಮದ್ದೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.